ಪುಣ್ಯಸ್ಥಳ. ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ಹೂತಿಟ್ಟ ಪುಣ್ಯಸ್ಥಳ. ಅಪ್ಪಾಜಿ, ಈ ನಿಮ್ಮ ಪುತ್ರನ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ. ಪಿತೃದೇವೋ ಭವ, ಪಿತೃದೇವೋ ಭವ, ಪಿತೃದೇವೋ ಭವ. ಸಹುಬಲರಾಜ ಶಕುನಿ, ಅಂದು ನಿನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತರಾದ ಆ ಕೌರವರ ವಂಶವನ್ನು ನಿರ್ಮೂಲನ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಶಕುನಿ, ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅವಹೇಳನ ಮಾಡುತ್ತಿರುವ ಆದಮ ಮರುಳುಗಳೇ ಸದ್ದು. ಏಕೆ ಏಕೀ ಕುಕ್ಷಿ ಬಗೆಯುವ ಕುಹಕ ಕಂಠದ ಕರ್ಕಶಕೇಕೆ? ನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಗದ ಪ್ರಳಯ ತಾಂಡವ. ಅಖಂಡ ಬರದ ಕಂಡಕ್ಕೆ, ಅಖಂಡ ಬರದ ಕಂಡಕ್ಕೆ ಕುಹಕ ಕಂಠದ ಕುಕ್ಷೀಗದೆಯ ಪ್ರವೀಣ, ಮದ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನೇಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಕ್ಷಯಕ್ಕೆ ಕಾರಣನಾದ ದುರ್ಜಾತ, ದುರ್ನೀತ, ದುರುಳ ದುಷ್ಟ ದುರ್ಯೋಧನನೇ ಕೇಳು. ಅಂದು ನೀನು ನಮಗೆ ದಿನಕ್ಕೊಂದು ಇಡಿಯನ್ನ, ಒಂದೇ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ಇಡಿಯನ್ನ ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಒಂದಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನೂ ನನ್ನೊಬ್ಬನಿಗೆ ಉಣಬಡಿಸಿ ಅವರೆಲ್ಲರೂ ಅನ್ನ ನೀರಿಲ್ಲದೆ ಹಸಿವಿನಿಂದ ಬಳಲುತ್ತಾ ಒಬ್ಬೊಬ್ಬರಾಗಿಯೇ ಹತರಾದರು. ಸುಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಳ ದೃಶ್ಯವು ಈಗಲೂ ಸಹ ನನ್ನ ಸ್ಮೃತಿ ಪಟಲದಿಂದಚ್ಚಳಿಯದೆ ಉಳಿದು ನಿರಂತರ ಬಡಪಾಗ್ನೆ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ಛಿದ್ರವಾಗಿ ತುಂಡರಿಸಿ ದಶ ದಿಕ್ಕಿಗೆಸೆದರು. ಪ್ರತಿಕಾರಕ್ಕೆ ಪ್ರತಿಕಾರ, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಸಲು ಸಾಧ್ಯ? ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನರಸಲು ಸಾಧ್ಯ? ದಾಳಗಳು, ನೀನಿಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಈ ದಾಳಗಳು ನೆರೆದ ಸಭೆಯೊಳಗೆ ಸರ್ವರ ಸಮಕ್ಷಮ ಭೀಮಾರ್ಜುನಾದಿ ನಕುಲ ಸಹದೇವರು ಕೈ ಕಟ್ಟಿ ಕುಳಿತುಕೊಳ್ಳುವಂತೆ ಮಾಡಿದ್ದು ಈ ದಾಳಗಳು. ಹಿಡಿಂಬಾ ಬಕಾಸುರ ಸಹಿತ ಕೀಚಕನನ್ನು ಒದೆಗೊಯ್ಯಲು ಪ್ರೇರೇಪಿಸಿದ್ದು ಈ ದಾಳಗಳೇ. ಮುಂದಿನ ಕಾಳಗದಲ್ಲಿ ಭೀಮನ ಗದಾದಂಡದಿಂದ ನೀನು ತೊಡೆಯನ್ನು ಮುರಿದುಕೊಂಡು ನೆಲನೆ ಬಿದ್ದು ವಿಲವಿಲನೆ ಒದ್ದಾಡಿ ಪ್ರಾಣ ನಿಗುವುದು ಈ ದಾಳಗಳೇ. ಕಡೆಗೆ ಯಥೋ ಧರ್ಮ ತಥೋ ಜಯಮೆಂಬಂತೆ ಪಾಂಡವರಿಗೆ ಜಯವು ಲಭಿಸಿ ಭರತ ಕಂಡ ವರ್ಷದಿಂದ ದ್ವಾಪರಾಯುಗದ ಅಂತ್ಯ ಕಾಣುವುದು ಈ ದಾಳಗಳ ಮುಖೇನವೇ. ಇಷ್ಟೆಲ್ಲ ಕಾರ್ಯಕ್ಕೆ ಪ್ರೇರೇಪಿಸಿದ ಇವುಗಳನ್ನು ಬರೀ ದಾಳಗಳೆಂದರಿತೆಯ? ದಾಳಗಳು ದಾಳಗಳೆಲ್ಲವ ಮರುಳೆ, ಇವುಗಳು ದಾಳಗಳೆಲ್ಲವ
ದಾಳಗಳೆಲ್ಲವೋ ಮರುಳೇ ಇವುಗಳು ದಾಳಗಳೆಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ ಅನುಜರ ಪ್ರೇಮದ ಮೂಳೆಗಳು ಜನ್ಮದಾತನನ್ನೊಳಗೊಂಡ ಎನ್ ಅನುಜರ ದೇಹದ ಮೂಳೆಗಳು ಅನುಜರ ದೇಹದ ಮೂಳೆಗಳು ಮೂಳೆಗಳು ದಾಳಗಳೆಲ್ಲವೋ ಮರುಳೇ ಇವುಗಳು ದಾಳಗಳೆಲ್ಲವೋ ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರು ವಂಶವೇ ಆಳು ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರು ವಂಶವೇ ಕಾಳೆಯ ಸರ್ಪವನ್ನು ತುಳಿದೆತ್ತರಿಸಿದ ದುರುಳ ಕೌರವನೇ ಕೇಳು ಕಾಳ ಸರ್ಪವನ್ನು ನಾಳೆ ನಡೆಯಲಿರೋ ಘೋರ ಕಾಳಗದಿ ಕೌರವರ್ಣಗಳ ಸಾಲು ಸಾಲು ನಾಳೆ ನಡೆಯಲಿರೋ ಘೋರ ಕಾಳಗದಿ ಕೌರವರ್ಣಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನೆ ಕೇಳು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ದುರುಳನೆ ಕೇಳು ಗದಾಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ ದಾಳಗಳೆಲ್ಲವೋ ಮರುಳೇ ಇವುಗಳು ದಾಳಗಳೆಲ್ಲವೋ ದಾಳಗಳೆಲ್ಲವೋ ಮರುಳೇ ಇವುಗಳು ದಾಳಗಳೆಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ ಅನುಜರ ದೇಹದ ಮೂಳೆಗಳು ಜನ್ಮದಾತನನ್ನೊಳಗೊಂಡ ಎನ್ ಅನುಜರ ದೇಹದ ಮೂಳೆಗಳು ಅನುಜರ ದೇಹದ ಮೂಳೆಗಳು ಮೂಳೆಗಳು ದಾಳಗಳೆಲ್ಲವೋ ಮರುಳೇ ಇವುಗಳು ದಾಳಗಳೆಲ್ಲವೋ 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 ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರನ್ನು ಸಮಸ್ತ ಸಾಮಂತ ರಾಜರನ್ನು ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನೆಲ್ಲ ಆಸೆ ಆಕಾಂಕ್ಷೆಗಳು ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ ಸುಯೋಧನ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನನ್ನು ಅಡಿಗಡಿಗೂ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾನುಡಿಯಂತೆ ಈ ಕುರುಕ್ಷೇತ್ರ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯಲ್ಲಿಯೇ ನಡೆಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ರಕ್ತದ ಕೋಡಿಯಲ್ಲಿಯೇ ಮುಳುಗಿಸುವೆನು. ಹಳಬೇಡಿ,
ದುರ್ಯೋಧನನ ಸಹಿತ ಅವನ 99 ಮಂದಿ ಸಹೋದರರ ಭಿನ್ನ ಮುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಜನವನ್ನು ಮಾಡಿಸುವೆನು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವುದಂತೆ ಮಾಡಿ ನೇರವಾಗಿ ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗ ನಿನಗೆ ಅಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಸಾರ್ವಭೌಮನ ಆಗಮನ. ನನ್ನ ಕಡು ವೈರಿಗಳಾದ ಪಾಂಡವರಿಗೆ ಅದರಲ್ಲಿ ಮಾವ, ಅದನ್ನು ಬಿಡು. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತಮರ್ವಾದಿಗಳು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ದೂತನ ವಿಚಾರ ಧಾತನಿಗೇಕೆ ಮಾವ? ನನ್ನನ್ನು ಅಸಮಬಲನೆಂದು ಭಾವಿಸಿದೆಯಾ? ಈ ನನ್ನ 2 ತೋಳ್ಬಲಗಳಿಂದ ಸಮಸ್ತ ಪಾಂಡವರನ್ನು ನಿರ್ವಂಶ ಮಾಡಬಲ್ಲಿ. ಆದರೆ ಜಾತಿ ಹಿಂಸೆ, ಸ್ವಲ್ಪೇರದ ಕಲಹ, ಇದ್ಯಾವ ಧರ್ಮ ಸಂಕಟ ಮಾವ? ಪಾಪ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಆತನ ಮಾತನ್ನು ನಾನು ನಿರಾಕರಿಸಿಯೇ ಬಂದೆನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಇರಬಹುದು ಮಾವ. ಅವನ ಮಾತು ಪರಿಗ್ರಹವಲ್ಲ ಬಿಡಿಸಿಯೋದನ. ಬಲೆ ಬಲೆ ದುಶ್ಯಾಸನ, ನಾನು ನೋಡಿ ಬಂದೆ ಕೃಷ್ಣ ಗೈದಾಕಾರವ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದಾಕಾರವ. ಬಲೆ ಬಲೆ ದುಶ್ಯಾಸನ, ಬಲ ಗೈದ ಪರಿಯ ಎಲ್ಲವನ್ನು ನೋಡಿ, ಬಲ ಗೈದ ಪರಿಯ ಎಲ್ಲವನ್ನು ನೋಡಿ, ಬಲಗೈದ ಪರಿಯ ಎಲ್ಲವನ್ನು ನೋಡಿ, ನಿಲ್ಲದೀವ ನಾವು ಬಲ್ಲದೀಪದಣ್ಣ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದಾಕಾರವ. ಬಲೆ ಬಲೆ ದುಶ್ಯಾಸನ, ನಾಮನೆಯೋಳು ಅಥವಾ ಸಿಟ್ಟಿಯೋಳು, ನಾಮನೆಯೋಳು ಅಥವಾ ಸಿಟ್ಟಿಯೋಳು, ನಾಮನೆಯೋಳು ಅಥವಾ ಸಿಟ್ಟಿಯೋಳು. ಯೋಧನ ಪಳದೆ ಬುದಿಸಿ ಮುದದಿ ಬಾರ್ಪನಂತೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದಾಕಾರವ. ಅಗ್ಗದ ಹೋದ್ರೆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾಪ್ತ ಕಾಲದಲ್ಲಿ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹಾಗಾದರೆ ಹಸ್ತಿನಾವತಿಯು ಪಾವನವಾಯಿತು ಸಹೋದರ. ನಡೆ ನಡೆ, ದೂತನಾಗಿ ಬಂದಿರುವ ಕೃಷ್ಣನಿಗೆ ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ನಡೆ ಸಹೋದರ. ಅಗ್ರಜ ಸಹೋದರ ಅಗ್ರಜಾನುತಗೆ ಎದುರಲ್ಲೂ ಬರಿದಾಳಿತ ಇದರ ಜನ ಕುಟೀರಕ್ಕೆ ಭಾಗ್ಯಪಲೈ ಜಯಸರವಯನಗೆ ಅಗ್ರಜ ಬಲೆ ಬಲೆ ದುಶ್ಯಾಸನ, ಅಗ್ರಜ ಸಹೋದರ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅವನಾಗದೆ ಇದರ ಮೂರ್ಖ ಜೋಬಡಿಯನ್ನು ಆಶ್ರಯಿಸುವನು. ಇದು ಎಷ್ಟೊಂದು ಅಗ್ರಜ. ಇದು ಅವನ
ಹೇಳನವಲ್ಲ ಪ್ರಿಯ ಸಹೋದರ. ದೂತನಾಗಿ ಬಂದಿರುವ ಕೃಷ್ಣನು ಸಾಮಾನ್ಯನಲ್ಲ. ಹೇಗಾದರೂ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಆಗ ಸಮಯ ನೋಡಿ ಮುಖಭಂಗ ಮಾಡಿದ್ರಾಯ್ತು. ಬಿಡು ಸಹೋದರ. ಅಗ್ರಜ ದುರಾತ್ಮರಾದ ದ್ರೋಹಿಗಳ ಮನವು ಮುರಿದ ನಿಚ್ಚಣ. ದುರಾತ್ಮರಾದ ದ್ರೋಹಿಗಳ ಮನವು ಮುರಿದ ನಿಚ್ಚಣ. ಬಣ್ಣರನ್ನು ಭೇದಿಸಿ ಜಯ ಪಡೆದು ಬರುವೆಲ್ಲ. ಬಣ್ಣರನ್ನು ಭೇದಿಸಿ ಜಯ ಪಡೆದು ಬರುವೆನು. ಉದಾತ್ತರಾದ ದ್ರೋಹಿಗಳ ಮನವು ಮುರಿದ ನಿಚ್ಚಣ. ಮನವು ಮುರಿದ ನಿಚ್ಚಣ. ಮುತ್ತದಿ ನರವಾದವರ ಸೆಲವ ಕಳೆದು ಬರುವೆಲ್ಲ. ಮುತ್ತದಿ ನರವಾದವರ ಸೆಲವ ಕಳೆದು ಬರುವೆ. ಉದಾತ್ಮರಾದ ದ್ರೋಹಿಗಳ ಮನವು ಮುರಿದ ನಿಚ್ಚಣ. ಮನವು ಮುರಿದ ನಿಚ್ಚಣ. ಮನವು ಮುರಿದ ನಿಚ್ಚಣ. ಅಗ್ಗದ ಸಹೋದರ, ಮುಂದೆ ಯಾರು ಹುಟ್ಟಿಲ್ಲ. ಇನ್ನು ಮುಂದೆ ಯಾರು ಹುಟ್ಟಿಲ್ಲ, ಹುಟ್ಟುವುದಿಲ್ಲ. ಬಲೆ ಬಾಲೆ ಬಲೆ ಸಹೋದರ, ನಿನ್ನ ಪೌರುಷವನ್ನು ನಾನು ಚೆನ್ನಾಗಿ ಬಲ್ಲೆನು. ಆದರೆ ಆ ಕೃಷ್ಣನಿಗೆ ನಾಳೆ ನಮ್ಮ ಮಂದಿರದಲ್ಲಿ ಸರ್ವಾದ ಸತ್ಕಾರವನ್ನೇ ನೀಡೋಣ. ನೀನನ್ನು ನಡೆ ಸಹೋದರ. ಅಗ್ಗದ ಅಪ್ಪನಿಗೆ ಸತ್ಕಾರ ಸತ್ಕಾರ ನನಗೆ ಒಪ್ಪಲಾಗದು. ನೋಡಿದ್ಯಾ ಮಾವ, ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲಂತಹ ಒಂದು ಪ್ರಾಣಿಯು ನಿಲ್ಲಬಲ್ಲ. ಹೌದು ಆದರೆ ಮಾವ, ಅದಿರಲಿ, ಕೃಷ್ಣನು ಸಂಧಾನಕ್ಕೆ ಬಂದಿರುವನಂತೆ. ಆತನ ಸಂಧಾನವನ್ನು ಸಮ್ಮತಿಸುವುದು ಅಥವಾ ನಿರಾಕರಿಸುವುದು ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗೊಂದು ವೇಳೆ ಬಂದಿದ್ದೆಯಾದರೆ ಹೋದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ದಾಸಿ ಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪವೊಡ್ಡಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ಆಕ್ರೋಶವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಇರಬಹುದು. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ಭಕ್ತಿಗೆ ಮರುಳಾಗಿ ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡು. ಅಲ್ಲವಯ್ಯ, ಕಂಸ, ಜರಾಸಂಧ, ಶಿಶುಪಾಲ ನಿನಗೆಂತಹ ಮಿತ್ರರಾಗಿದ್ದರು. ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸುರಪಾನಪನ್ನತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆಯೇ ಸುಯೋಧನ? ಹಾಗಾದರೆ ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದ್ದ ಬಾವ. ಆ ನಂದ ಗೋಪಾಲನ ಮನೆಯಲ್ಲಿ ಆತನ ಪಂದಡಿಯಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ಚಲದಂಕ ಮಲ್ಲ ಕೌರವೇಶ್ವರನಿಗೆ ಅಷ್ಟೊಂದು ಸುಲಭದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಬೋಲೆ ಬಲೆ ಮಾವ, ಸರಿಯಾಗಿ ಹೇಳಿದೆ ಸೋಬಲ ರಾಜ. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪರ ಹೋರಾಡುವನೆಂದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದನು. ಸರಿಯಾಗಿ ಹೇಳಿದೆ ಶೋಭಲ ರಾಜ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಮಾವ. ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ವೃತ ಸುಮ್ಮನೆ ಆ ಪಾಂಡವರನ್ನು ಹಿಂಸಿಸಬೇಕಾದಿತ್ತಲ್ಲ. ಇದ್ಯಾವ ಧರ್ಮ ಸಂಕಟ, ಪಾಪ ಕಾರ್ಯವಲ್ಲವೇ? ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಅಂದಿಲ್ಲದ ಪಾಪ ಪುಣ್ಯಗಳು ಹಿಂದೇಕೋ ಈ ಕೌರವೇಶ್ವರನಿಗೆ.
ಮಾವ ಸುಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ ಬೇರೆ ಮಾಡಲಾಗುವುದು? ಏಕೆಂದರೆ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಆಗಲಿ. ನೀನೀ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ, ಕೊಟ್ಟಿದ್ದೆ ಹೋದರೆ, ಈಗ ತಾನೇ ಹೇಳಿ ಹೋದನಲ್ಲ ನಿನ್ನ ಸಹೋದರ ದುಶ್ಯಾಸನ, ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗು. ರವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯರ ವೀರನಿಂದ ಅನುಭಕ್ತಲಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು. ಭಲೇ ಸೋಬಲ ರಾಜ, ಸರಿಯಾಗಿ ಹೇಳಿದೆ ಮಾವ. ಈ ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಒಂದು ಗೋಪಾದ ಬಿಡುವ ಜಾಗದಲ್ಲಿ ಒಂದು ಮುಳ್ಳು ಮರಿಯಷ್ಟು ಜಾಗವನ್ನು ಕೊಡುವುದಿಲ್ಲ. ಕೊಡುವುದಕ್ಕೆ ಏನಂದೆ ಮಾವ? ಯೋಧನ, ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಹೌದು ಮಾವ, ಹೌದು ಮಾವ. ಆ ಕಳ್ಳ ಕೃಷ್ಣನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು, 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 ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಕೇಳು ಕೇಳು ಆ ನಿನ್ನ ಸಲಹೆಯನ್ನು. ಕೇಳಿದರೆ ನನ್ನ ಸರ್ವಸ್ವವನ್ನೇ ಕೊಡಬಲ್ಲೆ. ಕೇಳು ಮಾವ ನಿನ್ನ ಸಲಹೆ. ಯಥಾ ಸಮಯದಲ್ಲಿ ಆಜ್ಞಾಪಿಸುವೆನು, ನೀನಿನ್ನು ನಡೆಸು ಯೋಧನ. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಆವ ಕಾರ್ಯವನ್ನು ಮಾಡುವುದಿಲ್ಲ. ಈ ಛಲದಂಕ ಮಲ್ಲನ ಛಲವಿದೆಯಲ್ಲ, ಛಲ ಕಗ್ಗಲ್ಲಿನಂತೆ ಆಚಲ, ಕಗ್ಗಲ್ಲಿನಂತೆ ಆಚಲ. ನಡೆ ನಡೆ ನಡೆ, ಕುರುಕುಲದ ರಣಕಲ್ಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಬೋರ್ಗರೆವ ಬಿರುಮಾಳಿಗೆ ಸೇಳೆಂಬ ಕಾರ್ಮೋಡವನ್ನೆಬ್ಬಿಸಿ ದ್ವೇಷಾಗ್ನಿಯೇ ಮಿಂಚಿಲ್ಲಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡಿಲು ಸಿಡಿಲುಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಶಕುನಿ ಎಂಬ ಕೃತ್ರಿಮದ ಮಳೆಗೆ ಸಿಲುಕಿ ಕೊಚ್ಚಿ ಹೋಗಲಿ, ಕೊಚ್ಚಿ ಹೋಗಲಿ. ಅಧಿಕಾರ ಇದೆ ಎಂದು ಇನ್ನೆಷ್ಟು ದಿನ ಮರಳುವೆಯೋ? ಅಧಿಕಾರ ಇನ್ನೆಷ್ಟು ದಿನ ಇರುವುದು? ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡು, ದ್ರೋಹಿ ನಾನು ನೋಡು, ಪಾಪಿ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡು, ಪಾಪಿ ನಾನು ನೋಡುವೆ. ಶೂರದನವ ಹಿಡಿದು ನಿಲ್ಲೋ ವೀರ ಪಾರ್ಥನು, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವ ಆಸೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ,
ನಿನ್ನ ಕುಲನಾಶ ಗೈಯುವ ಆಸೆ ನನ್ನ ಮನದಲ್ಲಿ. ಅತಿ ಆಸೆಗೂ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರಧನವ ಹಿಡಿದು ನಿಲ್ಲೋ ವೀರ ಪಾರ್ಥನು. ಶೂರಧನವ ಹಿಡಿದು ನಿಲ್ಲೋ ವೀರ ಪಾರ್ಥನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಶೂರಧನವ ಹಿಡಿದು ನಿಲ್ಲೋ ವೀರ ಪಾರ್ಥನು. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ. ಬಾರೋ ಕೃಷ್ಣಯ್ಯ. ಪರಮಾತ್ಮ ಬಾರೋ ನಿನ್ನ ಮುಖ ತೋರೋ. ನಿನ್ನ ಸಮನಾರೋ ಜಗದ ರಾಶೀಲನೆ. ಬಾರೋ ನಿನ್ನ ಮುಖ ತೋರೋ. ನಿನ್ನ ಸಮನಾರೋ ಜಗದ ರಾಶೀಲನೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ. ಬಾರೋ ಕೃಷ್ಣಯ್ಯ. ಪರಮಾತ್ಮ ಬಿಡಿ. ಅಂದುಗೆ ಪಾಡಗವೋ ಕಾಲಂದುಗೆ ಕಿರುಗೆಜ್ಜೆ. ಧಿಮ್ ಧಿಮಿ 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 ಧಿಮಿರೆನ್ನುತ್ತಾ. ಅಂದುಗೆ ಪಾಡಗವೋ ಕಾಲಂದುಗೆ ಕಿರುಗೆಜ್ಜೆ. ಧಿಮ್ ಧಿಮಿ 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 ಧಿಮಿರೆನ್ನುತ್ತಾ. ಪೊಂಗಲಲ್ಲೂದುತ್ತ ಬಾರಯ್ಯ. ಪೊಂಗಲಲ್ಲೂದುತ್ತ ಬಾರಯ್ಯ.
ಪರಮಾತ್ಮ ಪೊಂಗಲಲ್ಲೂದುತ ಬಾರಯ್ಯ ಪೊಂಗಲಲ್ಲೂದುತ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಕಂಕಣ ಕರದಲ್ಲಿ ಪೊನ್ನುಂಗುರ ಪೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನ್ನುತ್ತ ಕಂಕಣ ಕರದಲ್ಲಿ ಪೊನ್ನುಂಗುರ ಪೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನ್ನುತ್ತ ಪೊಂಗೊಳ್ಳಲ್ಲೂದುತ್ತ ಬಾರೋ ಕೃಷ್ಣಯ್ಯ ಪೊಂಗೊಳ್ಳಲ್ಲೂದುತ್ತ ಬಾರೋ ಕೃಷ್ಣಯ್ಯ. ವಾಸ ಉಡುಪಿಲಿ ನೆಲೆಯಾದ ಕೇಶವನೇ ವಾಸ ಉಡುಪಿಲಿ ನೆಲೆಯಾದ ಕೇಶವನೇ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ಬಾರೋ ಕೃಷ್ಣಯ್ಯ ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ನಾನು ಮಾಡಿದ ಪುಣ್ಯದ ಫಲವು ನಿಶೇಷವಾಗಿ ತೀರಿ ಎಂದಿಗೆ ಆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು, ಯಾವಾತನ ಮಂಗಳ ಸ್ವರೂಪವು ಅನವರತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು, ಯಾವಾತನು ಸಕಲ ಜೀವಿಗಳಿಗೂ ಆಧಾರನು ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಆ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನೇನಾದರೂ ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಇದು ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆನು. ಇದು ನಿನಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಕೃಷ್ಣ ಮಧುಸೂದನ ಮಾಧವ ಮಾಧವ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ
ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ ವರಗುಣಶೀಲ ವಸುದೇವ ಪಾಲ ವರ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ವರ್ಣಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ ವರ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ನೀರಜಲೋಚನ ದರ್ಶನ ತಾರ ಮೊರೆ ಕೇಳಿನಿ ಬಾರೆಯ ಮುರಾಹರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿನಿ ಬಾರೆಯ ಮೊರೆ ಕೇಳಿನಿ ಬಾರೆಯ ಮೊರೆ ಕೇಳಿನಿ ಬಾರೆಯ ಎನ್ನ ಮೊರೆ ಕೇಳಿನಿ ಬಾರೆಯ ಭಕ್ತ ಶಿರೋಮಣಿ ವಿದುರ ಪರಮಾತ್ಮ ಕುಶಲವೇ? ಪರಮಾತ್ಮ ನಾನಾದೆ ಇಂದಿಗೆ ಮಹಾಧನ್ಯ ವಾಸುದೇವ ವಿದುರ ನಾನಾದೆ ಇಂದಿಗೆ ಮಹಾಧನ್ಯ ದೇವಾದಿ ದೇವನ ದರ್ಶನದಿಂದ ದೇವಾದಿ ದೇವನ ದರ್ಶನದಿಂದ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ ವಾಸುದೇವ ವಿದುರ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನ್ನು ನೋಡಿದ ನಾನೇ ಧನ್ಯ ಮಾಧವ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನ್ನು ನೋಡಿದ ನಾನೇ ಧನ್ಯ ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ ಮಾಧವ ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ ಕಂಗಳ ಬೆಳಗಿದ ಮಂಗಳ ಮೂರ್ತಿಯ ಮಾಧವ ವಿದುರ ಕಂಗಳ ಬೆಳಗಿದ ಮಂಗಳ ಮೂರ್ತಿ ನಾಗಾಶಯನನ ಆಗಮನದಿಂದ ವಾಸುದೇವ ನಾಗಾಶಯನನ ಆಗಮನದಿಂದ ನಾನಾದೆ ಇಂದಿಗೆ ಮಹಾಧನ್ಯ ನಾನಾದೆ ಇಂದಿಗೆ ಮಹಾಧನ್ಯ
ಪರಮಾತ್ಮ, ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿತ್ತೆಯ ನನ್ನಪ್ಪ. ನಿನ್ನ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ದೇವ, ಪವಿತ್ರವಾಯಿತು. ವಾಸುದೇವ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನನ್ ಪೋಲ್ವಾ, ಶತವಂದನವಯ್ಯ ಶತಪತ್ರ ಧಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ವಾಸುದೇವ, ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ. ವಾಸುದೇವ, ಅರಿಸಿದೆಯ ಅಂಧಕಾರ ಮನದಿ, ಬೆಳಗಿದೆಯ ಮನ ಮಂದಿರದಿ. ಪಾಲಕ ಢಲ್ಲೊಳ್ಳು ಲೀಲೆಯಿಂದಾಡೋತ ಲೋಲಲೋಚನನೆ ಬಂದೆಯ. ವಾಸುದೇವ, ಪಾಲಕ ಢಲ್ಲೊಳ್ಳು ಲೀಲೆಯಿಂದಾಡೋತ ಲೋಲಲೋಚನನೆ ಬಂದೆಯ. ಕಡುಶಿಲೆಯಾದ ಈ ಜಡನ ಕಡೆದು ಹರಿಯೇ. ಪರಮಾತ್ಮ, ಕಡುಶಿಲೆಯಾದ ಈ ಜಡನ ಕಡೆದು ಹರಿಯೇ. ಕಡುಶಿಲೆಯಾದ ಈ ಜಡನ ಕಡೆದು ಹರಿಯೇ. ಕಡುಶಿಲೆಯಾದ ಈ ಜಡನ ಕಡೆದು ಹರಿಯೇ. ಭವ್ಯ ಮೂರ್ತಿಯ ಮಾಡಿದೆಯ. ವಾಸುದೇವ, ಭವ್ಯ ಮೂರ್ತಿಯ ಮಾಡಿದೆಯ. ತರಣ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳೊಳು ಧರಿಸಿದೆಯ. ವಾಸುದೇವ, ತರನ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳೊಳು ಧರಿಸಿದೆಯ. ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ವಾಸುದೇವ, ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯನಂತ ಗುಣರೂಪನೇ ನಿನ್ನ, ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಸ್ಮರಿಸುವೆನು. ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ, ಇದೇನಪ್ಪ ನಿನ್ನ ಕೊಂಡಾಟ?
ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ನಿಮ್ಮ ಹಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆನು ದೇವ? ಇದರ ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ರಾಜಸ್ಥಾನಕ್ಕೆ ಹೊರಟಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೆ ಸೆಳೆತಂದಿರುವುದು. ನೀನೇನು ಸಾಮಾನ್ಯನೇ? ಹೌದೇ ಪರಮಾತ್ಮ. ಪಡವೆಯೋಳ್ ಭಕ್ತ ಶಿರೋಮಣಿ ನೇನೆ. ಪರಮಾತ್ಮ, ಪಡವೆಯೋಳ್ ಭಕ್ತ ಶಿರೋಮಣಿ ನೇನೆ. ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ಹೌದೇ ಪರಮಾತ್ಮ. ಹೌದಪ್ಪ. ಭಕ್ತಿಯ ಪಾಶಕ್ಕೆ ಚಿತ್ತವನ್ನೊಲಿಸಿದೆ. ಹೌದು ಇದೀರ. ಭಕ್ತಿಯ ಪಾಶಕ್ಕೆ ಚಿತ್ತವನ್ನೊಲಿಸಿದೆ. ಎತ್ತಬೋದರು ಮನ ತಲೆ ಬಾರುವುದು. ಹೌದು ಇದೀರ. ಎತ್ತಬೋದರು ಮನ ತಲೆ ಬಾರುವುದು. ಶಕ್ತನೆಂದೆನಿಸಿದ ವಿದುರ ವಿದುರ ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಶಕ್ತನೆನಿಸಿದ ಮತ್ತ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮನೇ ನೆನಪನೆ. ಹೌದೇ ಪರಮಾತ್ಮ. ಭಕ್ತನೇ ನಿನಗಿಂತ ಉತ್ತಮನೇ ನೆನಪನೆ. ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ. ವಿದುರ ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನಿಸುತ್ತಾ 40 ವರ್ಷಗಳಿಂದ ಪರ್ಣಕುಟೀರದಲ್ಲಿ ವಾಸಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಗೊಡುವಂಥ ಆಹಾರವನ್ನೆಲ್ಲ ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದು ಹಾಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನಯ್ಯ. ಏನಾದರೂ ಆಹಾರವಿದ್ದರೆ ಕೊಡುವುದಿರಾ? ಪರಮಾತ್ಮ, ಇದರ ಈ ದೇಹವೇ ತಮ್ಮದಾಗಿರುವಾಗ ದೀನನಾದ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲಪ್ಪ. ಏನು ಹೇಳಿದೆ ವಿದುರ? ಹೌದು ಪರಮಾತ್ಮ. ಗೋಮಾತೆಯ ಕ್ಷೀರವೇ ಹೌದು ಪರಮಾತ್ಮ. ನನಗೆ ಅತ್ಯಂತ ಪ್ರಿಯವಾದ ಆಹಾರ ಅದೇ ಅಲ್ಲವೇ? ಎಲ್ಲಿ ಅದನ್ನೇ ಕೊಡು. ಆಗಬಹುದು ಪರಮಾತ್ಮ. ಇದರ ಪರಮಾತ್ಮ, ಏಕೆ ಏನಾಯಿತು ತವಕ ಪಡುತ್ತಿರುವೆ? ಏನೆಂದು ಹೇಳಲಿ ದೇವ? ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೇನಲ್ಲ. ಏನು ಹೇಳಿದೆ ಇದರ? ನನಗರ್ಪಿಸಿ ನೀನೇ ಪಾನ ಮಾಡಿಬಿಟ್ಟೆ? ಹೌದು ಪರಮಾತ್ಮ. ಇದರ ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಿರಲೇಬೇಕು. ಎಲ್ಲಿ? ಆ ಪಾತ್ರೆಯಲ್ಲಿ ತೆಗೆದುಕೊಂಡು ಬಾ. ಇದು ಪರಮಾತ್ಮ. ನೋಡಿದೆ ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂಥ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವಾ? ಏಕೆ ನೆನೆಯುವುದಿಲ್ಲ? ನೋಡುತ್ತಿರು.
ಪಾತ್ರೆಯ ತಲಭಾಗ ಮನ್ನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಭಕ್ತಿ ಎಂಬ ಕ್ಷೀರ ಸಾಗರವನ್ನು ನಿನ್ನ ಮನದಲ್ಲಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ ವಿದುರ, ಪರಮಾತ್ಮ, ಅದು ಅಲ್ಲಿ ನೋಡು ಕ್ಷೀರ ಸಾಗರ ಹರಿಯುತ್ತಿರುವುದನ್ನ. ಧನ್ಯನಾದೆನು ದೇವಾ, ಧನ್ಯನಾದೆನು. ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿತೋ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ. ವಾಸುದೇವ, ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ಬಲಿಹರ ನಿನ್ನ ನಾಮ ವಿಧೇಯವು ಬಲು ಅಮರ. ವಾಸುದೇವ, ಹೌದಪ್ಪ, ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಧೇಯವು ಬಲು ಅಮರ. ಪಾಮರರೊಳ್ಳು ನೀ ಕರುಣೆಯ ತೋರಿದೆ. ವಾಸುದೇವ, ಹೌದಪ್ಪ, ಪಾಮರರೊಳ್ಳು ನೀ ಕರುಣೆಯ ತೋರಿದೆ. ತಾಮಸ ನೀಗಿಸೋ ದಾಮೋದರ, ತಾಮಸ ನೀಗಿಸೋ ದಾಮೋದರ. ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ನಾರಾಯಣ ನರವೇಶಧಾರಿ ನಾರಾಯಣ. ನವಕೋಟಿ ನಾಮದ ನಾರಾಯಣ ನರವೇಶಧಾರಿ ನಾರಾಯಣ. ಬಣ್ಣಿಸಲಹುದೇ ನಿನ್ನಯ ನಾಮ, ಬಣ್ಣಿಸಲಹುದೇ ನಿನ್ನಯ ನಾಮ. ಮನ್ನಿಸಿ ಕಾಪಾಡೋ ಗುಣಧಾಮ, ಮನ್ನಿಸಿ ಕಾಪಾಡೋ ಗುಣಧಾಮ. ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯ
ಧನ್ಯನಾದೆನು ದೇವ, ಧನ್ಯನಾದೆನು. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು. ಪರಮಾತ್ಮ, ಇದರ ಲೋಕ ಕಲ್ಯಾಣಾರ್ಥವಾಗಿ ತಮ್ಮ ಮುಂದಿನ ನಡೆಯೇನು ದೇವ? ಇದರ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ರಾಜಸ್ಥಾನಕ್ಕೆ ಹೊರಟಿರುವೆ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಭಕ್ತರಾದ ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದಯ್ಯ. ಇದರ ಪರಮಾತ್ಮ, ಕೇವರನ್ನು ಸದೆ ಬಡಿಯದನ ಬಿಡಲಾರೆ ಕೇಳುವೆ ದೂರ. ಇದರ ಪರಮಾತ್ಮ, ಹೃದಯ ಸುತರು ಸಧರ್ಮದಲ್ಲಿ ಹರೋ ಅತಿವತೆಯತ್ತರೋ ಕುರುನಂದನರೋ. ಹೌದೇ ಪರಮಾತ್ಮ, ಹೌದಪ್ಪ. ಅತಿವತೆಯತ್ತರೋ ಕುರುನಂದನರೋ ಸತ್ಯವಂತರಿಗಿದು ಸ್ಥಿರವಲ್ಲವೋ ಕೇಳ್. ಅಲ್ಲವೇ ಪರಮಾತ್ಮ? ಹೌದು. ಇದರ ಸತ್ಯವಂತರಿಗಿದು ಸ್ಥಿರವಲ್ಲವೋಗೆ ಕುಟಿಲ ಮತಿಗಳಿಗೆ ಶುಭಬಹುದೇ. ಪರಮಾತ್ಮ, ಕುಟಿಲ ಮತಿಗಳಿಗೆ ಶುಭಬಹುದೇ ಬಿಡಲಾರೆ ಕೇಳುವೆ ದೂರ. ಧರ್ಮವ ಅದಗೆಡಿಸುವರನ್ನು ಸದ ಬಡಿಯದನ ಬಿಡಲಾರೆ ಕೇಳುವೆ ದೂರ. ನಾನೆಂದು ಬಲ್ಲ ಗರ್ವದಿ ಮೆರುವ ಗುರುಕುಲವನ್ನು ಧರಿಸಿಸುವುದೇ. ಹೌದಪ್ಪ. ನಾನೆಂದು ಬಲ್ಲ ಗರ್ವದಿ ಮೆರುವ ಗುರುಕುಲವನ್ನು ಧರಿಸಿಸುವುದೇ. ಕೆಣಕಿ ಕೇಸರಿಯ ಬಣಕು ಜಂಬೂತ ಕದನದಲ್ಲಿ ಜಯ ಗಳಿಸುವರೇ. ಕೆಣಕಿ ಕೇಸರಿಯ ಬಣಕು ಜಂಬೂತ ಕದನದಲ್ಲಿ ಜಯ ಗಳಿಸುವರೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು ಮದಾಂಧರಂತವರ ಅದಪ್ಪತನಗೈದು ಯುಧಿಷ್ಠರನಿಗೆ ಜಯವಂಶಿರಗೊಳಿಪೆ ಬಿಡಲಾರೆ ಕೇಳುವೆ ದೂರ. ಧರ್ಮವ ಅದಗಡಿಸುವರನ್ನು ಸದೆ ಬಡಿಯದನ ಬಿಡಲಾರೆ ಕೇಳುವೆ ದೂರ. ಇದರ ಪರಮಾತ್ಮ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಹಲವಾರು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಆ ದುರ್ಯೋಧನನ ರಾಜ್ಯಸಭೆಗೆ ಹೊರಡುವೆನು. ಇದರ ಅಲ್ಲಿ ಹಿಂದೆಂದು ನಡೆಯದಂತ ಒಂದು ವಿಚಿತ್ರವಾದ ಪ್ರಸಂಗವೂ ನಡೆಯುವುದು. ನೀನು ನೋಡುವೆಯಂತೆ ಭಾವಿತರ. ಆಗಲಿ ಪರಮಾತ್ಮ. ಹಾಗೆಯೇ ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮರೆಯಬೇಡ. ತಮ್ಮ ಅಪ್ಪಣೆ ವಾಸುದೇವ. ಜಗದ ಜೀವನದ ತನ್ನುನ್ನೇ ಆಡಿಸಿ ಕುಣಿಸಿ ಮಯೆಯ ಕವಿಸಿ, ಆಡಿಸಿ ಕುಣಿಸಿ ಮಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ವಾಸುದೇವ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನನೇ. ಬಲ್ಲವರಿಲ್ಲ ಜಗದ ಜೀವನದಿ ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ. ವಾಸುದೇವ. ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ.
ವಾಸುದೇವ ಭವರೋಗ ವೈದ್ಯ ನೀ ಪರಿಪಾಲಿವ ಆಡಿಸಿ ಕುಣಿಸಿ ಮಯೆಯ ಕವಿಸಿ ಆಡಿಸಿ ಕುಣಿಸಿ ಮಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಮನಸ್ಸಿನ ಕ್ಲೇಶವ ಅರಿಸಿದೆ ನೀನು ಮಂಗಲ ರೂಪವ ತೋರಿದೆ ನೀನು ಮನಸ್ಸಿನ ಕ್ಲೇಶವ ಅರಿಸಿದೆ ನೀನು ಮಂಗಳ ರೂಪವ ತೋರಿದೆ ನೀನು ಚೀರ ಸಾಗರ ಶಯನನು ನೀನು ವಾಸುದೇವ ಚೀರ ಸಾಗರ ಶಯನನು ನೀನು ಅಮೃತ ಧಾರೆಯ ಕೃಷ್ಣ ಕ್ಷೀರ ಸಾಗರ ಶಯನ ಅಮೃತ ಧಾರೆಯ ಅರಿಸಿದೆ ನೀನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಜಗದ ಜೀವಾತ್ಮನೋ